ನಾನು ಏನು ತಿಳ್ಕೊಂಡಿದ್ನೋ ಅದೆಲ್ಲ ಫುಲ್ಲು ಆಪೋಸಿಟ್ ನೀವು ಹೇಳ್ಕೊಟ್ಟಿದ್ದು. ಆದರೆ ನೀವು ಹೇಳ್ಕೊಟ್ಟಿದ್ದಕ್ಕೆ ನಾನು ಆಪೋಸಿಟಾಗಿ ತಿಳ್ಕೊಂಡಿದ್ದೆ ಅಂತ. ಪೇಷನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಎಷ್ಟು ಜನ ಪದೇ ಪದೇ ಅದೇ ಡೌಟ್ ಕೇಳಿದ್ರು ಅಷ್ಟೇ ಪೇಷನ್ಸ್ ಇಟ್ಕೊಂಡು ಹೇಳ್ಕೊಡ್ತೀರಾ. ನಾವೆಲ್ಲಿ ಲಾಸ್ ಆಗದಿರೋ ಥರ ನಾವು ನಮ್ಮ ಕ್ಯಾಪಿಟಲ್ನ ಹೆಂಗೆ ಸೇವ್ ಮಾಡಬೇಕು ಅನ್ನೋದು ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮೇಯ್ನಾಗಿ ಕಲ್ತಿದ್ದು ಯಾವಾಗ ಸುಮ್ಮನೆ ಕೂತ್ಕೋಬೇಕು ಅನ್ನೋದು ಕಲ್ತ್ಕೊಂಡ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿ ಸಸ್ಟೈನ್ ಆಗ್ತೀವಿ ಮಾರ್ಕೆಟಲ್ಲಿ ಅನ್ನೋದು ನನ್ನ ಮನೋಭಾವ. ಅದನ್ನ ನಾನು ಚೆನ್ನಾಗಿ ಕಲ್ತಿದ್ದೀನಿ. ಮೇಡಮ್ ನಿಮ್ಮ ಪರಿಚಯ? ನನ್ನ ಹೆಸರು ಬಸವಶ್ರೀ ಅಂತ. ನಾನು 1.5 ವರ್ಷದಿಂದ ಟ್ರೇಡಿಂಗ್ ಮಾಡ್ತಿದ್ದೆ ಅಂತ ಅಂದ್ಕೊಂಡಿದ್ದೆ ಸರ್. ಏನೂ ಕಲ್ತಿರ್ಲಿಲ್ಲ, ಸುಮ್ಮನೆ ಹಂಗೆ ಯೂಟ್ಯೂಬ್ ನೋಡಿಕೊಂಡು ಏನೋ ಒಂದು ಮಾಡೋಣ ಅಂತ ಮಾಡೋಕ್ಕೆ ಹೋಗ್ತಿದ್ದೆ. ಏನೂ ಗೊತ್ತಿರಲಿಲ್ಲ. ನೀವು ನಂಗೆ ಸಿಕ್ಕಿದ್ದು ತುಂಬ ಲೇಟಾಗಿ ಸಿಕ್ಕಿದ್ರಿ. ಹಂಗೆ ನೋಡೋಕೆ 2 ವರ್ಷದ ಹಿಂದೆ ನನ್ನ ಮಗಳು ಹುಟ್ಟಿದಾಗ ನಂಗೆ ಭವಿಷ್ಯ ಹೇಳಿದರು, ಮಾರ್ಚ್ ತಿಂಗಳಲ್ಲಿ ನಿಮಗೆ ಒಬ್ಬ ಪರ್ಸನ್ ಸಿಗ್ತಾರೆ, ನಿಮ್ಮ ಲೈಫ್ ತುಂಬ ಚೇಂಜ್ ಆಗುತ್ತೆ ಅಂತ. ಯಾರು ಸಿಗ್ಬೋದು ಅಂತ ನಾನು ಬರೆದಿಟ್ಕೊಂಡಿದ್ದೆ ಸರ್. ಅದು ಯಾಕಂದರೆ 2 years ಬ್ಯಾಕಲ್ಲಿ ಮಗು ಹುಟ್ಟಿದಾಗೆಲ್ಲ ನಾವು ಜಾತಕೆಲ್ಲ ತೆಗೆಸಿ ನೋಡ್ತಿರಲ್ಲ, ಅವಾಗ ಬರೆದಿಟ್ಕೊಂಡಿದ್ದೆ. ಯಾರು ಸಿಗ್ಬೋದು ಅನ್ಕೋತಿದ್ದೆ. ನೀವು ಸಿಕ್ಕಿದ ತಕ್ಷಣ, ಯಾಕಂದರೆ ನಾನು 1.5 ವರ್ಷದಿಂದ ಆ ವಿಷಯದ ನಾನು ತುಂಬ ಸ್ಟ್ರಗಲ್ ಮಾಡಿದ್ದೆ. ನೀವು ಸಿಕ್ಕಿದ ತಕ್ಷಣ ನಂಗೆ ಗೊತ್ತಾಯಿತು ಆ ಪರ್ಸನ್ ಇವರೇ ಅಂತ. ಅದಕ್ಕೆ ಮೀಟಪ್ಗೆ ಎಷ್ಟಾದರೂ ಕಷ್ಟ ಇರಲಿ ಓಡಾಡ್ಕೊಂಡು ಬಂದಿದ್ದು. ಇವತ್ತು ಟ್ರೇಡಿಂಗ್ ಬಗ್ಗೆ ಹೇಳಬೇಕಂದ್ರೆ, ನಾನು ಏನು ತಿಳ್ಕೊಂಡಿದ್ನೋ ಅದೆಲ್ಲ ಫುಲ್ಲು ಆಪೋಸಿಟ್ ನೀವು ಹೇಳ್ಕೊಟ್ಟಿದ್ದು. ಆದರೆ ನೀವು ಹೇಳ್ಕೊಟ್ಟಿದ್ದಕ್ಕೆ ನಾನು ಆಪೋಸಿಟಾಗಿ ತಿಳ್ಕೊಂಡಿದ್ದೆ ಅಂತ. ನಂಗೆ ತುಂಬ ಖುಷಿ ಆಯಿತು ಸರ್. ನೀವು ಸಿಕ್ಕಿದ್ದು, ನೀವು ಹೇಳ್ಕೊಟ್ಟಿದ್ದು ತುಂಬ ಹೆಲ್ಪ್ ಆಯಿತು. ಈವನ್ ಟ್ರೆಂಡ್ ಲೈನ್ಸು, ಪ್ಯಾಟ್ರನ್ಸು, ಅದೆಲ್ಲದಕ್ಕಿಂತ ಮುಖ್ಯವಾಗಿ ರಿಸ್ಕ್ ಮ್ಯಾನೇಜ್ಮೆಂಟು. ಟ್ರೆಂಡ್ ಲೈನ್ಸು, ಪ್ಯಾಟರ್ನ್ಸು ಎಲ್ರಿಗೂ ಗೊತ್ತಿರುತ್ತೆ. ಹಾಂ, ನೀವು ನೋಡೋ ರೀತಿ ಹೆಂಗಿದೆ, ನಾನು ಹೇಳಿದ ರೀತಿ ಹೆಂಗಿದೆ. ಅದೇ ಸರ್, 1.5 ವರ್ಷದಿಂದ ನಾನು ಏನು ನೋಡ್ತಿದ್ದೆ, ಅದೇ ಮಾರ್ಕೆಟ್ ನೋಡ್ತಿದ್ದೆ. 1.5 ವರ್ಷದಿಂದ ನೋಡ್ತಿದ್ದೆ. ಅದಷ್ಟು ರಾಂಗು. ನೀನು ಹಂಗೆಲ್ಲ ನೋಡಬೇಕಾಗಿರೋದು, ಈ ಥರ ನೋಡಬೇಕು ಅಂತ ಹೇಳ್ಕೊಟ್ಟಂಗಾಯ್ತು ನೀವು ನನಗೆ. ಈಗ ನಾನು ಮಾರ್ಕೆಟ್ನ ನೋಡೋ ರೀತಿ ಚೇಂಜ್ ಆಗಿದೆ. ಆ್ಯಂಡ್ 100% ಕಾನ್ಫಿಡೆನ್ಸ್ ಇದೆ ಸರ್. ಅಂದರೆ ನೀವು ಹೇಳ್ಕೊಟ್ಟಿದ್ದು ಅಷ್ಟೇ ಫಾಲೋ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಡೈಲಿ ನಾನು ಆಚೆ ಹೋಗಿ ಏನು ದುಡಿತಿದ್ದೆ ಅದಕ್ಕಿಂತ ಜಾಸ್ತಿ ಮನೇಲಿ ನಾನು ಪ್ರಾಫಿಟ್ ಮಾಡ್ಬೋದು ಅನ್ನೋ ಕಾನ್ಫಿಡೆನ್ಸ್ ಜಾಸ್ತಿ ಬೂಸ್ಟ್ ಆಗಿದೆ. ಆ್ಯಂಡ್ ಮೋರ್ ಓವರ್ ನಿಮ್ಮ ಪೇಷನ್ಸ್ ನಂಗೆ ತುಂಬ ಇಷ್ಟ ಆಯಿತು. ಎಷ್ಟು ಜನ ಪದೇ ಪದೇ ಅದೇ ಡೌಟ್ ಕೇಳಿದ್ರು ಅಷ್ಟೇ ಪೇಷನ್ಸ್ ಇಟ್ಕೊಂಡು ಹೇಳ್ಕೊಡ್ತೀರಾ. ರಾತ್ರಿ ಎಷ್ಟೇ ಹೊತ್ತಲ್ಲಿ ನಾವು ಡೌಟ್ ಕೇಳ್ತಾನೆ ಇದ್ರು. ಇವನ್ ನಾವು ಮಧ್ಯರಾತ್ರಿವರೆಗೂ ಎಲ್ಲ ಕ್ಲಾಸಸ್ ಆಗಿದೆ. ಕ್ಲಾಸ್ ಎಷ್ಟೋ ತನಕ ಆಗಿದೆ? 12 ಗಂಟೆವರೆಗೂ ಆಗಿದೆ. ನಮ್ಮ ಬ್ಯಾಚಲ್ಲಿ ರಾತ್ರಿ 12 ಗಂಟೆವರೆಗೂ ಆಗಿದೆ. ನಾವು ರಿಪೀಟೆಡ್ಲಿ ಎಷ್ಟು ಡೌಟ್ಸ್ ಕೇಳಿದ್ರು ಹೇಳ್ತಾನೆ ಇರ್ತೀರಾ ಅಷ್ಟು. ಆಮೇಲೆ ಇನ್ನೊಂದು ಖುಷಿ ಏನಪ್ಪ ಅಂದರೆ, ನಾವು ಮದರ್ ಟಂಗಲ್ಲಿ ಕಲ್ತಿದ್ದು ಸರ್. ಕನ್ನಡ ಕಲ್ತಿರೋರು ಅಂದರೆ ಕನ್ನಡದವರು ಇಷ್ಟು ಚೆನ್ನಾಗೆಲ್ಲ ಟ್ರೇಡಿಂಗ್ ಹೇಳ್ಕೊಡ್ಬೋದು ಅನ್ನೋದು ಒಂದು ಐಡಿಯಾನೇ ಇರಲಿಲ್ಲ. ಕನ್ಸಲ್ಲೂ ಬರ್ತಿರ್ಲಿಲ್ವೇನೋ ಮೋಸ್ಟ್ಲಿ. ನಾನು ನಿಮಗೆ ಹೇಳಿದ್ದೆ. ನಂಗೆ ತುಂಬ ಖುಷಿ ಆಯಿತು. ಅದು ಇಷ್ಟು ಕಡಿಮೆ ದುಡ್ಡಿಗೆ, ನನ್ನ ಪ್ರಕಾರ ಅದು ನೀವು ತೊಗೊಂಡಿರೋ ಫೀಸ್ ತುಂಬ ಕಡಿಮೆನೇ. ಇಷ್ಟು ಕಡಿಮೆ ದುಡ್ಡಿಗೆ ಇಷ್ಟೊಂದೆಲ್ಲ ನಾಲೆಡ್ಜು ಟ್ರೇಡಿಂಗಲ್ಲಿ ಬರ್ಸಿರೋದು ಅದೇ ಗಾಡ್ ಗಿಫ್ಟ್ ಅಂತ ಕನ್ಸಿಡರ್ ಮಾಡ್ಬೋದು. ನಮ್ಮ ಲೈಫಲ್ಲಿ ನಿಮ್ಮನ್ನ ಗಾಡ್ ಗಿಫ್ಟ್ ಅಂತ ಅನ್ಕೋಬೋದು ಅಂತ ನಂಗೆ ಅನ್ಸುತ್ತೆ ಸರ್. ದೊಡ್ಡ ಮಾತು ತುಂಬ. ಆ್ಯಂಡ್ ಇನ್ನೂ ಪ್ರಾಕ್ಟೀಸ್ ಮಾಡಬೇಕು ಸರ್. ನನಗೆ ಇನ್ನೊಂದು 10 ವರ್ಷ ಬಿಟ್ಟು ನೋಡಿದ್ರೆ ನಾವೆಲ್ಲ ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗ್ತೀವಿ. ಇದು ನಮ್ಮ ಚಾನಲ್ ಅಂತ ಅನ್ಕೊಂಡಿದೀವಿ ಸರ್. ನಮ್ಮ ಚಾನಲ್ಗೆ ನಾವು ಬ್ರ್ಯಾಂಡ್ ಅಂಬಾಸಿಡರ್ಸ್ ಆಗ್ತೀವಿ ಅಂತ ನನಗೆ ಅನ್ಸುತ್ತೆ. ಖಂಡಿತ ಆಗಬೇಕು ಮೇಡಮ್. ಎಲ್ಲರೂ ಬೆಳಿಬೇಕು, ಎಲ್ಲರೂ ಇಂಡಿಪೆಂಡೆಂಟ್ ಆಗ್ಬೋದು. ಬಟ್ ಅದು ಮಾರ್ಕೆಟಲ್ಲಿ ಇಷ್ಟೇ ಬೇಕಾಗಿರೋದು. ಎಲ್ಲ ಇಷ್ಟು ತಿಳ್ಕೊಳಕ್ ಹೋಗ್ತಾರೆ. ಯಾಕೆ? ಅದು ದುಡ್ಡಿನ ಮಾರ್ಕೆಟ್ ಅಲ್ವಾ. ಸೇಫ್ ಆಗಿರೋಣ ಅಂತ ಇಷ್ಟು ತಿಳ್ಕೊಳಕ್ ಹೋಗ್ತಾರೆ. ಇಷ್ಟೇ ಬೇಕಾಗಿರೋದು. ಅಷ್ಟು ತಿಳ್ಕೊಂಡ್ರೆ ಸಾಕು. ಹೌದು ಸರ್, ನೀವು ಹೇಳ್ಕೊಟ್ಟಷ್ಟು ತಿಳ್ಕೊಂಡ್ರೆ ಸಾಕು. ಸುಮ್ಮನೆ ನೀವು ಹೇಳ್ದಂಗೆ ಕಸ ಏನೇನೋ ತುಂಬ್ಕೊಂಬಿಟ್ಟು ಏನೇನೋ ಮಾಡಕ್ ಹೋಗಿ ಡೈಲಿ ಒಂದು 5,000 ಪ್ರಾಫಿಟ್ ಮಾಡಿ ಒಂದಿನ 50,000 ಲಾಸ್ ಮಾಡೋದಕ್ಕಿಂತ ನಾವೆಲ್ಲಿ ಲಾಸ್ ಆಗದಿರೋ ಥರ ನಾವು ನಮ್ಮ ಕ್ಯಾಪಿಟಲ್ನ ಹೆಂಗೆ ಸೇವ್ ಮಾಡಬೇಕು ಅನ್ನೋದು ರಿಸ್ಕ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಅದು ಟ್ರೇಡಿಂಗ್ಗೆ, ಲೈಫ್ಗೆ ತುಂಬ ಚೆನ್ನಾಗಿ ಹೆಲ್ಪ್ ಆಗುತ್ತೆ. ಆ್ಯಕ್ಚುಲಿ ಪ್ರಾಫಿಟ್ ಮಾಡಲಿಲ್ಲ ಅಂದ್ರೂ ನಾವು ಪ್ರಾಫಿಟೇ ಬೇಡ ಅಂತ ಕೂತ್ಕೊಂಡು ಪ್ರಾಫಿಟ್ ಆಗುತ್ತೆ ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿದ್ರೆ. ನಿಮಗೆ ಅನಿಸ್ತಿದೆ ಇವಾಗ ಮಾರ್ಕೆಟ್ ನಾನು ಯಾವತ್ತೆಲ್ಲ ತುಂಬಾ ಈಸಿ ಇದೆ ಸರ್. ನಾವು ನೋಡೋ ರೀತಿ ಚೇಂಜ್ ಮಾಡ್ಕೋಬೇಕು. ಅದು ನೀವು ಸಿಕ್ಕಾದ್ಮೇಲೆ ಆಗೋದು, ನೀವು ಸಿಗೋವರೆಗೂ ಆಗೋದಿಲ್ಲ. ರೀತಿ ಚೇಂಜ್ ಆಗಲ್ಲ ಅಂತ ನಂಗೆ ಅನ್ಸುತ್ತೆ. ಸೊ ವಿ ಆರ್ ವೆರಿ ಹ್ಯಾಪಿ ಸರ್. ಐ ಆಮ್ ವೆರಿ ಬ್ಲೆಸ್ಡ್ ದಟ್ ನೀವು ನಮಗೆ ಗುರುಗಳಾಗಿ ಸಿಕ್ಕಿದ್ದಕ್ಕೆ. ಸೂಪರ್, ಥ್ಯಾಂಕ್ ಯು ಸೋ ಮಚ್. ತುಂಬ ದೊಡ್ಡ ಮಾತು. ಹೊಸದಾಗಿ ಬರೋರ್ಗೆ ಏನಾದರೂ ಹೇಳಬೇಕು ಅಂತ ಹೇಳಿ? ಖಂಡಿತವಾಗ್ಲೂ ಈ ಮಾರ್ಕೆಟ್ನ ನಿಜವಾಗ್ಲೂ ಪ್ರಾಫಿಟ್ ಮಾಡೋದು ಅನ್ನೋದಕ್ಕಿಂತ ನಾವು ಅರ್ಥ ಮಾಡಿಕೊಂಡು ಯಾವುದೋ ಒಂದು ಸಬ್ಜೆಕ್ಟ್ನ ಕಲ್ತ್ಕೋತಾ ಇದ್ದೀವಿ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು, ಅಂದರೆ ಮಾರ್ಕೆಟಲ್ಲಿ ಸಸ್ಟೈನ್ ಆಗಬೇಕು, ತುಂಬ ಲಾಂಗ್ ಟರ್ಮಲ್ಲಿ ಯಾರು ಸಪೋರ್ಟು ಇಲ್ಲದೆ ನಾವು ಟ್ರೇಡಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಚಂದನ್ ಸರ್ ಹತ್ರ ಕಲಿಬೇಕು ಅನ್ನೋದು ನನ್ನ ಇಂಟೆನ್ಷನ್ನು. ಯಾಕಂದರೆ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಅದು. ಇನ್ನೊಂದು ಕ್ವಶನ್ ಇದೆ. ನಿಮ್ಮ ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಏನಿತ್ತು ಮಾರ್ಕೆಟಲ್ಲಿ, ಅದಕ್ಕೂ ಇಲ್ಲಿಗೆ ಬಂದಮೇಲೆ ಆಗಿದ್ದ ಚೇಂಜಿಗೂ ಒಂದು ಹೇಳಬೇಕು ಅಂತ ಹೇಳಿ? ಪ್ರೀವಿಯಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ, ಆದರೆ ಪ್ರೀವಿಯಸ್ ನನಗೆ ಏನೂ ನಾಲೆಡ್ಜ್ ಇರಲಿಲ್ಲ. ನನಗೆ ಎಲ್ಲ ರೀತಿ ನಾಲೆಡ್ಜ್ ಬಂದಿದ್ದು ನಿಮ್ಮ ಹತ್ರ ಬಂದ ಮೇಲೇ ಸರ್. ಅಂದರೆ ಮಾರ್ಕೆಟಲ್ಲಿ ಯಾವಾಗ ಎಂಟ್ರಿ ತಗೋಬೇಕು, ಎಕ್ಸಿಟ್ ತಗೋಬೇಕು, ಯಾವಾಗ ಸುಮ್ಮನೆ ಕೂತ್ಕೋಬೇಕು, ಫಸ್ಟ್ ಆಫ್ ಆಲ್ ಅಷ್ಟೇ ಬೇಕಾಗಿರೋದು. ಗ್ರೀನ್ ಕಲರ್ ಯಾಕಾಯ್ತು, ರೆಡ್ ಕಲರ್ ಮೇಯ್ನಾಗಿ ಕಲ್ತಿದ್ದು ಯಾವಾಗ ಸುಮ್ಮನೆ ಕೂತ್ಕೋಬೇಕು ಅನ್ನೋದು ಕಲ್ತ್ಕೊಂಡ್ಬಿಟ್ರೆ ಸಾಕು, ತುಂಬ ಚೆನ್ನಾಗಿ ಸಸ್ಟೈನ್ ಆಗ್ತೀವಿ ಮಾರ್ಕೆಟಲ್ಲಿ ಅನ್ನೋದು ನನ್ನ ಮನೋಭಾವ. ಅದನ್ನ ನಾನು ಚೆನ್ನಾಗಿ ಕಲ್ತಿದ್ದೀನಿ. ನೀವು ಕಲಿಬೇಕು ಅಂದರೆ ಖಂಡಿತವಾಗ್ಲೂ ಚಂದನ್ ಸರ್ ಹತ್ರ ಕಲ್ತ್ಕೊಳ್ಳಿ. ಇಟ್ಸ್ ಮೈ ಓನ್ ಸಜೆಷನ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಕರೆಕ್ಟ್ ತಕ್ಷಣ ಬಂದಿದ್ದೀರಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.